ಶ್ರೀರಾಮ ಸಮರ್ಥ ಜುಲೈ 19. ಸಾಧನೆಯ 4 ಅಂಗಗಳು. ನಾನು ಭಜನೆ ಮಾಡುತ್ತಿರುವಾಗ ನನಗೆ ನಾನು ಹಾಗೂ ದೇವರ ಹೊರತು ಯಾರೂ ಕಾಣುತ್ತಿರಲಿಲ್ಲ. ನಿಮಗೂ ಇದರಂತೆ ಆಗಬೇಕೆಂಬುದು ನನ್ನ ಇಚ್ಛೆ ಇರುತ್ತದೆ ಹಾಗೂ ನಿಮಗೆ ಹಾಗೆ ಆಗಲು ಶಕ್ಯವಿರುತ್ತದೆ. ಆದ್ದರಿಂದಲೇ ನಾನು ನಿಮಗೆ ಹೇಳುತ್ತಿರುವೆ, ಪ್ರಪಂಚದಲ್ಲಿ ವ್ಯವಹರಿಸುವಾಗ ಪ್ರತಿಯೊಬ್ಬರೂ ಅಂತರ್ಮುಖರಾಗಿ ತಮ್ಮ ದೋಷಗಳನ್ನು ಹುಡುಕಿ ತೆಗೆಯಬೇಕು ಹಾಗೂ ಅವುಗಳನ್ನು ದೂರ ಮಾಡುವ ಪ್ರಯತ್ನ ಮಾಡಬೇಕು. ನನ್ನ ಅವಗುಣಗಳು ನನಗೆ ಪರ್ವತದಂತೆ ಕಾಣಬೇಕು. ಪ್ರತಿಯೊಬ್ಬನು ತನ್ನ ಅವಗುಣಗಳ ಕಡೆಗೆ ಅಲಕ್ಷ್ಯ ಮಾಡಿ ಮತ್ತೊಬ್ಬರ ಅವಗುಣಗಳ ಅಥವಾ ದೋಷಗಳ ಕಡೆಗೆ ನೋಡುತ್ತಾನೆ. ಅವನಿಗೆ ತನ್ನ ಕಣ್ಣುಗಳಲ್ಲಿಯ ಒನಕೆಯು ಕಾಣುವುದಿಲ್ಲ. ಆದರೆ ಮತ್ತೊಬ್ಬರ ಕಣ್ಣುಗಳಲ್ಲಿಯ ಸಣ್ಣ ಕಣವು ಒನಕೆಗಿಂತ ದೊಡ್ಡದಾಗಿ ಕಾಣುತ್ತದೆ. ಇದೇ ಪ್ರತಿಯೊಬ್ಬರ ದೋಷವಾಗಿರುತ್ತದೆ. ನಾವು ಮತ್ತೊಬ್ಬರ ದೋಷಗಳನ್ನು ಹೇಳಬಾರದು ಹಾಗೂ ಪರನಿಂದೆಯನ್ನು ಮಾಡಬಾರದು. ನಿತ್ಯವೂ ಮಲಗುವ ಸಮಯದಲ್ಲಿ ಭಗವಂತನ ಪ್ರಾಪ್ತಿಗಾಗಿ ಬೆಳಗಿನಿಂದ ಈವರೆಗೂ ಏನು ಮಾಡಿರುತ್ತೇವೆ ಹಾಗೂ ಪರನಿಂದೆಯಲ್ಲಿ ಎಷ್ಟು ಸಮಯ ಕಳೆದಿರುತ್ತೇವೆ ಎಂಬುದರ ಲೆಕ್ಕ ಹಾಕಬೇಕು. ಅಂದರೆ ಚಿತ್ತ ಶುದ್ಧಿಯಾಗುತ್ತಾ ಹೋಗುತ್ತದೆ. ನೀವು ನಿತ್ಯ ಹೀಗೆ ಮಾಡುತ್ತಾ ಹೋದರೆ 3 ತಿಂಗಳಲ್ಲಿ ನಿಮ್ಮ ಚಿತ್ತ ಶುದ್ಧವಾಗುತ್ತದೆ. ಚಿತ್ತ ಶುದ್ಧಿಗಾಗಿ 2ನೇ ಉಪಾಯವೆಂದರೆ ಸತ್ಸಂಗತಿ. ಸತ್ಸಂಗತಿಗಾಗಿ ಸಂತರನ್ನು ಎಲ್ಲಿ ಹುಡುಕಬೇಕು? ನಾವು ನೋಡ ಹೋದರೆ ನಮಗೆ ಸಂತರನ್ನು ಗುರುತಿಸಲಾದೀತೆ? ಸಂತರು ನಮ್ಮಂತೆ ದೇಹಧಾರಿಯಾಗಿರುತ್ತಾರೆಯೇ? ಸದ್ಯದ ಪರಿಸ್ಥಿತಿಯಲ್ಲಿ ಸಂತರನ್ನು ಹುಡುಕ ಹೋದರೆ ಅವರು ಸಿಗುವುದು ಕಠಿಣವಿರುತ್ತದೆ. ಇಂಥ ಸಮಯದಲ್ಲಿ ದಾಸಬೋಧವೇ ಸತ್ಸಂಗವಾಗಿರುತ್ತದೆ. ಸಮರ್ಥರು ಹೇಳಿರುವುದೇನೆಂದರೆ, ಯಾರು ವಿಶ್ವಾಸದಿಂದ ಈ ಗ್ರಂಥವನ್ನು ಓದುತ್ತಾರೋ ಅವರಿಗೆ ನನ್ನ ಸಹವಾಸ ಲಭಿಸುತ್ತದೆ. ನಾವು ಸಂತರನ್ನು ದೇಹದಲ್ಲಿ ನೋಡಬಾರದು. ಅವರು ಹೇಳುವ ಸಾಧನೆ ಅವರೆಂದು ತಿಳಿಯಬೇಕು. ಅವರು 4 ಸಾಧನೆಗಳನ್ನು ಮಾಡಲು ಹೇಳಿರುತ್ತಾರೆ. 1. ನಿರ್ಗುಣವು ತಿಳಿದುಕೊಳ್ಳಲು ಕಠಿಣವಿರುವುದರಿಂದ ಸಗುಣೋಪಾಸನೆ ಮಾಡಬೇಕು. ಅದರಿಂದಲೇ ನಿರ್ಗುಣದ ರಹಸ್ಯ ತಿಳಿಯುತ್ತದೆ. 2ನೇ ಸಾಧನೆ ಅಂದರೆ ನಮ್ರತೆ. ಅಭಿಮಾನದಿಂದ ಪರಮಾತ್ಮನು ದೂರವಾಗುತ್ತಾನೆ. ಯಾರು ಎಲ್ಲರೊಂದಿಗೆ ನಮ್ರರಾಗಿರುತ್ತಾರೋ ಅವರು ಭಗವಂತನಿಗೆ ಪ್ರಿಯರಾಗಿರುತ್ತಾರೆ. 3ನೇ ಸಾಧನೆ ಎಂದರೆ ಅನ್ನದಾನ. ಕಲಿಯುಗದಲ್ಲಿ ಯಥಾಶಕ್ತಿ ಅನ್ನದಾನ ಮಾಡಬೇಕು. ಅದರ ಮಹತ್ವವು ಬಹಳವಿರುತ್ತದೆ. 4ನೇ ಸಾಧನೆ ಎಂದರೆ ಅಖಂಡ ಭಗವಂತನ ನಾಮಸ್ಮರಣೆ. ಭಗವತ್ ಪ್ರಾಪ್ತಿಗಾಗಿ ಸಂತರು ನಮಗೆ ನಾಮವೆಂಬ ವಿಲಕ್ಷಣ ವಸ್ತುವನ್ನು ಕೊಟ್ಟಿರುತ್ತಾರೆ. ಸಂತರ ಭೇಟಿಯಾದ ಮೇಲೆ ನಾವು ಏನಾದರೂ ಮಾಡುವುದು ಉಳಿದಿರುತ್ತದೆಂದು ನಮಗೆ ಅನಿಸಲೇಬಾರದು. ಹಾಗೆ ಯಾರಿಗೆ ಅನಿಸುತ್ತದೆಯೋ ಅವರಿಗೆ ಗುರುಗಳ ಭೇಟಿಯಾಗಿಯೂ ಆಗದಂತೆ ಇಂದು ಒಂದು ಯಾತ್ರೆ ಮಾಡಿದೆವು, ನಾಳೆ ಮತ್ತೊಂದು ಮಾಡಬೇಕಾಗಿರುತ್ತದೆ ಎಂಬ ಇಚ್ಛೆ ಏಕೆ ಇರಬೇಕು? ಒಮ್ಮೆ ಗುರುಗಳ ಭೇಟಿಯಾಯಿತೆಂದರೆ ನನಗೆ ಈಗ ಯಾವ ಕರ್ತವ್ಯವೂ ಉಳಿದಿರುವುದಿಲ್ಲವೆಂದು ಯಾರಿಗೆ ಅನಿಸುತ್ತದೆಯೋ ಅವರಿಗೆ ಮಾತ್ರ ಗುರುಗಳ ಭೇಟಿಯಾದದ್ದು ಸಾರ್ಥಕವಾದಂತೆ. ಅವರಿಗೆ ಗುರುವಾಜ್ಞೆಯ ಹೊರತು ಬೇರೆ ಸಾಧನೆಯೇ ಇರುವುದಿಲ್ಲ. ಅದೇ ಪರಮಾರ್ಥ ಹಾಗೂ ಅದೇ ಅವರ ತೀರ್ಥಯಾತ್ರೆಯಾಗುತ್ತದೆ. ಮತ್ತೇನಾದರೂ ಮಾಡಬೇಕೆಂಬುದು ಅವರ ಕನಸು ಮನಸ್ಸಿನಲ್ಲಿಯೂ ಬರುವುದಿಲ್ಲ. ಇಂದಿನ ಮುಖ್ಯ ವಿಚಾರ, ಅತ್ಯಂತ ಜಿಗುಟುತನದಿಂದ ಸಂತರ ಸಮಾಗಮ ಮಾಡಬೇಕು ಹಾಗೂ ಅವರ ಕೃಪೆಗೆ ಪಾತ್ರರಾಗಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.